ನಮಸ್ಕಾರ ಪ್ರಿಯ ವೀಕ್ಷಕರ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ. ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು. ಹೇಗೆ ಇತ್ತು ಅಂತ ಅಲ್ಲಿ ಹೇಳ್ಕೊಳಕ ಹೊಂಟದ. ಆದ್ರೆ ಇಲ್ಲಿ ಸಮಾಜ ಕಲ್ಯಾಣ ಅಧಿಕಾರಿಗಳು, BCM ಅಧಿಕಾರಿಗಳು ಇವರು ನಿಮ್ಮ ಹಾಜರಾತಿಗಳನ್ನು ಕೊಡ್ತಾ ಇಲ್ಲ, ಇಲ್ಲಿ ಪಗಾರ ಆಗ್ತಾ ಇಲ್ಲ. ಅದಕ್ಕೆ ನಾವು ಕೇಳಿದಾಗ ಏನಪ್ಪ ಅಂದ್ರೆ ಸ್ಟೇಟ್ ಲೆವೆಲ್ ಅಂತಾರೆ, ಇಲ್ರಿ ಅವ್ರ ಲಿಸ್ಟೇ ಕೊಟ್ಟಿಲ್ಲ. ಅವ್ರು ಲಿಸ್ಟೇ ಕೊಟ್ಟಿಲ್ಲ, ಅದಕ್ಕೇನಪ್ಪ ಅಂದ್ರೆ ನಮಗೆ ನಾವು ಪಗಾರೇ ಹಾಕಿಲ್ಲ ಅಂತಕ್ಕಂಥ ಮಾತನ್ನ ಇವತ್ತ ನಮ್ಮ ಚೈಲ್ಡ್ ಲೇಬರ್ದವ್ರು ಹೇಳ್ತಾರ. ಅದಕ್ಕೆ ವಿಶೇಷವಾಗಿ ಇವತ್ತ ಈ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರಿಗೆ ಬಹಳಷ್ಟು ಕಿರುಕುಳ ಬಹಳಷ್ಟು ಹಾಸ್ಟೆಲ್ದಲ್ಲಿ ನಡೀತಾ ಇದೆ. ಯಾಕಂತಂದ್ರೆ ದುಡಿಯೋ ವರ್ಗಕ್ಕೆ ಏನಪ್ಪ ಅಂದ್ರೆ ಕಡಿತ ಮಾಡಿ ಸ್ವಲ್ಪ ಮಂದಿ ಏನಪ್ಪ ಅಂದ್ರೆ ಮೊದಲ 4 ಮಂದಿ ಮಾಡಿದ್ರು, ಹಿಂದಿನ 3 ಮಾಡಿದ್ರು, ಹಿಂದಿನ 2 ಮಾಡಿದ್ರು, ಹಿಂಗೆ ಮಾಡಿ ಹೆಚ್ಚು ದುಡಿಸ್ಕೊಂಡು ಕೂಲಿ ಕೊಡಲ್ದಂಗೆ ಆಗ್ಯದ. ಅದಕ್ಕೆ ಕೂಲಿ ಕೇಳಕ್ಕೆ ಹೋದ್ರೆ ಮಾಡಿದ್ರೆ ಮರಿಂಗ್ ನಡಿ ಅಂತಕ್ಕಂಥ ಮಾತನ್ನ ಈ ಅಧಿಕಾರಿ ಹೇಳ್ತಾರ. ಇಂಥ ಅಧಿಕಾರಿಗಳ ಕಿರುಕುಳಕ್ಕೆ ತಾಳಾರದೆ ತಾವೆಲ್ಲರೂ ಇವತ್ತು ಬಂದ್ರಿ. ಇವತ್ತು ವಿಶೇಷವಾಗಿ ಸರ್ಕಾರ ದುಡಿಸ್ಕೊಳಕ್ಕೆ ಮುಂದಾಗ್ಯದ. ಆದರೆ ಇದು ಕರ್ನಾಟಕ ತುಂಬ ನಮ್ಮ ಚೈಲ್ಡ್ ಲೇಬರ್ ಇಲಾಖೆಯವರು ಚಂದ ಮಾಡ್ತಾರ, ಚಂದ ಪಗಾರ ಕೊಡ್ತಾರ ಅಂತ ಒಂದು ಕಡೆ ಹೇಳ್ತಾರ. ಒಂದು ಕಡೆ ನಾಯಿ ಕೇಳ್ತಾ ಇದ್ದೀನಿ, ಒಂದು ನಾಯಿಗೆ ಹೆಸರು ಸದಾ ಎಲ್ಲರ ಏನಪ್ಪ ಅಂತಂದ್ರೆ ಪಟಕನ್ ಸತ್ರ ಏನಪ್ಪ ಅಂತಂದ್ರೆ ವೆಟರ್ನರಿ ಹಾಸ್ಪಿಟಲ್ದಾಗ ಏನಪ್ಪ ಅಂದ್ರೆ ನಾಯಿ ಇನ್ಶೂರೆನ್ಸ್ ಏನಪ್ಪ ಅಂದ್ರೆ ಪೋಸ್ಟ್ ಮಾರ್ಟಮ್ ಮಾಡಿ ತಗೋತಾರ ರೊಕ್ಕ. ಆದ್ರೆ ಇವತ್ತ 100 ಜನರಿಗೆ ಏನಪ್ಪ ಅಂದ್ರೆ ಅಡುಗೆ ಮಾಡಿ ಊಟ ಹಾಕ್ತಕ್ಕಂಥ ಮಹಿಳೆಯರಿಗೆ ಏನಪ್ಪ ಅಂದ್ರೆ ₹1 ಇನ್ಶೂರೆನ್ಸ್ ಇಲ್ಲ. ಮೊನ್ನೆ ಬಸವ ಕಲ್ಯಾಣ ತಾಲೂಕದಾಗ ಏನಪ್ಪ ಅಂತಂದ್ರೆ ಲೇಡೀಸ್ ಹಾಸ್ಟೆಲ್ದಾಗ ಗ್ಯಾಸ್ ಒಂದೇನಪ್ಪ ಅಂದ್ರೆ ಲೀಕೇಜ್ ಆಗಿ ಮೈಯೆಲ್ಲ ಸುಡ್ತು. ಆದ್ರೆ ಸರ್ಕಾರದಿಂದ ₹1 ಏನಪ್ಪ ಅಂದ್ರೆ ಪರಿಹಾರ ಸಿಕ್ಕಿಲ್ಲ. ಹೇಳ್ತಾರೆ ನಾವು ಅಲ್ಲಿ ಮಾಡಿದೇವ್ರಿ, ಇಲ್ಲಿ ಮಾಡಿದೇವ್ರಿ, ಏನು ಮಾಡಿದ್ರು, ಯಾವ ಅಧಿಕಾರಿ ಏನು ಬಂದು ಏನು ಭೇಟಿ ಮಾಡಿದ್ರು, ಏನು ಸಹಾಯ ಮಾಡಿದ್ರು. ಅದಕ್ಕೆ ಇವತ್ತಿನ ತನಕ 20 ವರ್ಷದ ಹಿಂದಿನ ಹಿಡಿದು ದುಡ್ಕೊತ ಬಂದಾರ. ಇವತ್ತು ಅವರಿಗೆ ಪೆನ್ಷನ್ ಇಲ್ಲ, PF ಹಣ ಕಟ್ಟಾಗಿಂದು ಅವ್ರ ಹೆಸರಿಗೆ ಅಕೌಂಟಿಗೆ ಬರ್ಲಿಕ್ಕೆ ರೆಡಿ ಇಲ್ಲ. ಯಾಕಿಲ್ಲ ಅಂತಂದ್ರೆ ಅದು ಯಾರ್ದ ಹೆಸರ ಮೇಲೆ ಏನಪ್ಪ ಅಂದ್ರೆ ಎಲ್ಲಮ್ಮನ ಜಾತ್ರೆ ಆಗ್ಯಾವ. ಅದಕ್ಕೆ PF ಏನಪ್ಪ ಅಂದ್ರೆ ಕರೆಕ್ಟು ಕಟ್ಟಾಗ್ಲತ್ತದ. ಖರೆ ಅಂತಂದ್ರೆ ಅವ್ರು ರೊಕ್ಕ ಬರಲ್ ಹೋಗ್ಯಾವ. ಅದಕ್ಕೆ ಇವೆಲ್ಲ ಸರಿಪಡಿಸ್ಬೇಕಾದಂದ್ರೆ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟಂಥ ಅಧಿಕಾರಿ ಕರೆಸಿ ಮೀಟಿಂಗ್ ಮಾಡಿ ಕರೆಕ್ಟ್ ಏನಪ್ಪ ಅಂದ್ರೆ PF ಹಣ ಕೊಡ್ಸಂಗೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ನನ್ನ 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಜಿಲ್ಲಾ ಸಮಿತಿ ಬೀದರ್ ಮನವಿ ಪತ್ರ ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು, ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು, ಮಾನ್ಯ ಜಿಲ್ಲಾಧಿಕಾರಿ ಬೀದರ್ ಇವರ ಮುಖಾಂತರ ಮಾನ್ಯರೇ, ವಿಷಯ ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರ ಬೇಡಿಕೆಗಳಿಗಾಗಿ ದಿನಾಂಕ 21/1/2025 ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಧರಣಿ ಮಾಡಿ ಕೊಡುತ್ತಿರುವ ಮನವಿ ಪತ್ರ. ಬೀದರ್ ಜಿಲ್ಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಇಲಾಖೆ, ಕ್ರೈಸ್ತ ವಸತಿ ನಿಲಯಗಳಲ್ಲಿ ಸುಮಾರು 1500 ಜನ ಹೊರಗುತ್ತಿಗೆ ನೌಕರರು ಕಳೆದ 15-20 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಆದರೆ ಈವರೆಗೆ ಯಾವುದೇ ಸೇವಾ ಭದ್ರತೆ ಇಲ್ಲ. ಇವರಿಗೆ ಸ್ಥಳದಲ್ಲಿ ಕಾಯಂ ನೌಕರ ವರ್ಗಾವಣೆಯಾದರೆ ಕೆಲಸ ಕಳೆದುಕೊಳ್ಳಬೇಕಾಗುತ್ತದೆ. ಈ ನೌಕರರು ಮುಂದಿನ ದಿನಗಳಲ್ಲಿ ತಮ್ಮ ಬದುಕು ಒಳ್ಳೆಯದಾಗಬಹುದೆಂದು ನಂಬಿ ₹500 ಅತ್ಯಂತ ಕಡಿಮೆ ವೇತನದಲ್ಲಿ ಬಂದಿದ್ದಾರೆ. ಈಗಲೂ ಕೂಡ ಮುಂಜಾನೆ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ 14-15 ತಾಸು ದುಡಿದು ಯಾರಿಗೂ ಕರುಣೆ ಬರುತ್ತಿಲ್ಲ. ದುಡಿದ ವೇತನ ಕೂಡ 4-5 ತಿಂಗಳವರೆಗೆ ಪಾವತಿಯಾಗದೆ ನೌಕರರು ಸಾಲಗಾರರ ಬಾಧೆಯಲ್ಲಿ ಒದ್ದಾಡುತ್ತಿದ್ದಾರೆ. ಸರ್ಕಾರಿ ಸಿಬ್ಬಂದಿ ಕೆಲಸ ಮಾಡಿದ ಕೆಲಸದ ಹೊರತಾಗಿ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. 3 ವರ್ಷಗಳಿಂದ ವೇತನ ಹೆಚ್ಚಳವಾಗಿಲ್ಲ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ. ಜೂನ್ 2,
1, 2, 3, 4 ಎಂದು 4 ತಿಂಗಳ ಹೆಸರಿನಲ್ಲಿ 15,102,000 ರೂಪಾಯಿ ವೇತನ ಕಡಿತ ಮಾಡಲಾಗಿದೆ. ಹೀಗಾಗಿ ನೌಕರರ ಅತ್ಯಂತ ಕಷ್ಟದಲ್ಲಿ ಒದ್ದಾಡುತ್ತಿದ್ದಾರೆ. ಕಾರಣ ಈ ಕೆಳಗೆ ಕಾಣಿಸಿದ ಬೇಡಿಕೆ ಈಡೇರಿಕೆ ಅವರಿಗೆ ದಿನಾಂಕ 21/1/2025 ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡಿ ಧರಣಿ ಮೂಲಕ ಕೊಡುತ್ತಿರುವ ಮನವಿ ಪತ್ರ. ದಯಾಳುಗಳಾದ ತಾವು ಈ ಬೇಡಿಕೆ ಸರ್ಕಾರದ ಗಮನಕ್ಕೆ ತಂದು ಈಡೇರಿಸಬೇಕೆಂದು ವಿನಂತಿಸುತ್ತೇವೆ. ಬೇಡಿಕೆ 1ನೇ, ಕನಿಷ್ಠ ವೇತನ 31,000 ನಿಗದಿಯಾಗಬೇಕು. 2ನೇದು, ನಿವೃತ್ತಿವರೆಗೆ ಸೇವಾ ಭದ್ರತೆ ಕೊಡಬೇಕು. 3ನೇದು, 10 ವರ್ಷ ಮೇಲ್ಪಟ್ಟ ಸೇವೆ ಸಲ್ಲಿಸಿದ ನೌಕರರಿಗೆ ಕ್ಷೇಮಾಭಿವೃದ್ಧಿ ಯೋಜನೆಯಲ್ಲಿ ನೇಮಕಾತಿ ಮಾಡಬೇಕು. ಬೀದರ್ ಜಿಲ್ಲೆಯಲ್ಲಿ ಹೊರಗುತ್ತಿಗೆ ಸಿಬ್ಬಂದಿಗಳ ಮೇಲೆ ಅಧಿಕಾರಿಗಳು ಕಿರುಕುಳ ಕೊಡುತ್ತಾ ಇದ್ದಾರೆ. ಅಂಥ ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ಳಬೇಕು. 5ನೇದು, ಸಿಬ್ಬಂದಿ ಕಡಿತ ಮಾಡಿದ ಆದೇಶ ವಾಪಸ್ ಪಡೆಯಬೇಕು. ಹಿಂದಿನಂತೆ 100 ವಿದ್ಯಾರ್ಥಿಗಳಿಗೆ 5 ಜನ ಅಡಿಗೆ ಸಿಬ್ಬಂದಿ ಇರಬೇಕು. 6ನೇದು, ಕಾಯಂ ನೌಕರರ ಸ್ಥಳದಲ್ಲಿ ಮಾತ್ರ ಕಾಯಂ ನೌಕರರ ವರ್ಗಾವಣೆ ಮಾಡಬೇಕು. 7ನೇದು, ವಾರಕ್ಕೊಂದು ರಜೆ ಕಡ್ಡಾಯವಾಗಿ ಕೊಡಬೇಕು. 8ನೇದು, ಕಾಯಂ ನೌಕರರ 15 ದಿನಕ್ಕಿಂತ ಹೆಚ್ಚು ರಜೆ ಹಾಕಿದರೆ ಆ ಸ್ಥಳದಲ್ಲಿ ತಾತ್ಕಾಲಿಕವಾಗಿ ಹೊರಗುತ್ತಿಗೆ ನೌಕರರ ನೇಮಿಸಬೇಕು. 5ನೇದು, 9ನೇದು, BCM ಮತ್ತು ಅಲ್ಪಸಂಖ್ಯಾತರ ಬಾಲಕರ ವಸತಿ ನಿಲಯಗಳಿಗೆ ರಾತ್ರಿ ಕಾವಲುಗಾರರು ನೇಮಿಸಬೇಕು. 10ನೇದು, ಬಾಕಿ ವೇತನ ಪಾವತಿಸಬೇಕು. 11ನೇದು, BCM ಹೊರಗುತ್ತಿಗೆ ಸಿಬ್ಬಂದಿಗಳಿಗೆ ಪ್ರತಿ ವರ್ಷಕ್ಕೆ ಆದೇಶ ಪತ್ರ ಆರ್ಡರ್ ಕಾಪಿ ಕೊಡಬೇಕು. ಆದರೆ ರಿನ್ಯೂವಲ್ ಮಾಡಿದರೂ 4 ವರ್ಷದಿಂದ ಕೊಡ್ತಾ ಇಲ್ಲ. ಈ ಎಲ್ಲ ಬೇಡಿಕೆಗಳೇನಪ್ಪ ಅಂತಂದ್ರೆ ಸರ್ಕಾರಕ್ಕೆ ಗಮನಕ್ಕೆ ತರ್ತಾ ಇದ್ದೀವಿ. ಬಗೆಹರಿಸಬೇಕು. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್